ನಮಸ್ಕಾರ. ಸೂರ್ಯ ನ್ಯೂಸ್ ಚಾನಲ್ಗೆ ಸ್ವಾಗತ. ನ್ಯಾಯವಾದಿಗಳು, ಕೋರ್ಟ್ ಸಿಬ್ಬಂದಿಗಳು, ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಯಕ್ರಮದ ಭಾಗವಾಗಿ ಎಲ್ಲಾ ಸರ್ಕಾರಿ ಕಚೇರಿಗಳಿಗೂ, ಬಾರ್ ಕೌನ್ಸಿಲ್ಗೂ, ಸಂಬಂಧಪಟ್ಟ ದೊಡ್ಡ ದೊಡ್ಡ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲರಿಗೂ ಭೇಟಿ ಮಾಡಿ ಅವರೆಲ್ಲರಿಗೂ ಹೆಲ್ಮೆಟ್ ನ ಮಹತ್ವವನ್ನ ತಿಳಿಸುವುದರ ಜೊತೆಗೆ ಹೆಲ್ಮೆಟ್ ಅನ್ನ ಯಾಕೆ ಧರಿಸಬೇಕು ಅಂತ ಅವರಿಗೆ ತಿಳುವಳಿಕೆಯನ್ನು ನೀಡುವುದರ ಜೊತೆಗೆ ಅದರಿಂದ ಆಗುವಂತ ಲಾಭಗಳನ್ನು ಸಹಿತ ಈಗ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮಾತ್ರ ಸೀಮಿತ ಆಗಬಾರ್ದು. ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಲ್ಮೆಟ್ ಬಗ್ಗೆ ಒಂದು ಜಾಗೃತಿ ಮೂಡಬೇಕು. ಇದು ಯಾರೋ ಎನ್ಫೋರ್ಸ್ ಮಾಡ್ತಾ ಇದ್ದಾರೆ, ಯಾರೋ ನೋಡ್ತಾ ಇದ್ದಾರೆ ನಮ್ಮನ್ನ, ಅದಕ್ಕೋಸ್ಕರ ಹೆಲ್ಮೆಟ್ ಧರಿಸ್ತೀವಿ ಅನ್ನುವಂತ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಸೀಮಿತ ಆಗಬಾರ್ದು. ಇದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ಜೀವ ಅತ್ಯಮೂಲ್ಯ ಅನ್ನುವಂಥದ್ದು. ಅದನ್ನ ನಾವು ಕಾಪಾಡಬೇಕಾದ್ರೆ ನಮ್ಮ ಶಿರ ಏನಿದೆ ಅದು ಸುರಕ್ಷಿತವಾಗಿದ್ರೆ ಮಾತ್ರ ನಮ್ಮ ದೇಹಕ್ಕೆ ಒಂದು ಚೈತನ್ಯ ಇರುತ್ತೆ ಅನ್ನುವಂಥದ್ದು ಜನರು ಮನಗಾಣಬೇಕು. ಅವರ ಸ್ವ ಇಚ್ಛೆಯಿಂದ ಹೆಲ್ಮೆಟ್ ಅನ್ನ ಧರಿಸುವಂತದ್ದಾಗಬೇಕು. ಸ್ಟ್ರಾಂಗ್ ರೀಸನ್ ಇಲ್ಲದೆ ಇರುವಂತ ಹೋಗುವಂತ ಜೀವಗಳು. ಇದನ್ನ ಕಾಪಾಡ್ಕೊಳ್ಬೇಕಾದ್ರೆ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ನಮ್ದು ಹೆಲ್ಮೆಟ್ಗೋಸ್ಕರ ಆಗ್ಬಿಟ್ರೆ ಸಫಿಶಿಯೆಂಟ್ ಆಗುತ್ತೆ. ಯಾರು ನೋಡ್ತಿದ್ದಾರೆ ಅಂತ ಮಾಡೋದ್ರ ಬದಲು ತಮಗೋಸ್ಕರ, ತಮ್ಮ ಫ್ಯಾಮಿಲಿಗೋಸ್ಕರ ಜನರು ಹೆಲ್ಮೆಟ್ ಅನ್ನ ಧರಿಸಬೇಕು. ಇಲ್ಲಿ ಈಗಾಗಲೇ ಅನೌನ್ಸ್ ಮಾಡುವಾಗ ಹೇಳಿದ್ರು, ಎಕ್ಸೆಂಪ್ಷನ್ ಅನ್ನುವಂಥದ್ದು ಯಾವ ಜಿಲ್ಲೆಗೂ ಇಲ್ಲ. ಸೆಕೆ ಇದೆ ಅನ್ನುವಂಥದ್ದು ನಾವು ನಮಗೆ ಕೊಟ್ಕೊಳ್ಳುವಂತ ಕಾರಣ ಮಾತ್ರ. ಹೆಲ್ಮೆಟ್ ಹಾಕೊಂಡು ನಾವು ಮೊನ್ನೆ ಒಂದು ಇನ್ಸ್ಟೆನ್ಸ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಒಂದು ಫಿಟ್ಸ್ ಬಂದು ಟ್ರಾಫಿಕ್ ಲಿಮಿಟ್ಸ್ ಅಲ್ಲಿ ಇಲ್ಲೇನೆ ಸ್ಲೋ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಂತ ವ್ಯಕ್ತಿ ಹೋಗುವಾಗ್ಲೇ ಫಿಟ್ಸ್ ಬಂದು ಅವನು ವೆಹಿಕಲ್ ಬಿದ್ದು ಬಿಡುತ್ತೆ. ಬಟ್ ಬಿಕಾಸ್ ಹೆಲ್ಮೆಟ್ ಹಾಗಿಲ್ಲ ಅನ್ನೋ ಕಾರಣಕ್ಕೆ ಅವ್ನು ಸಾವಾಗ. ಏನೋ ಸ್ಪೀಡ್ ಇದ್ರು ಮತ್ತೊಂದಿತ್ತು ಅಂತಿಲ್ಲ, ಫಿಟ್ಸ್ ಹೆಲ್ಮೆಟ್ ಇದ್ದಿದ್ರೆ ಅವ್ರ ಜೀವ ಉಳಿತಿತ್ತು. ಸ್ಲೋ ಸ್ಪೀಡ್ ಅಲ್ಲಿ ಇದ್ದು ಫಿಟ್ಸ್ ಬಂದು ಬಿದ್ದಿದ್ದು ತಲೆಗೆ ಇಂಜುರಿ ಆಗಿದ್ದಕ್ಕೆ ಡೆತ್ ಆಗಿರುವಂತ. ಸೊ ಇಂಥವನ್ನೆಲ್ಲ ನಾವು ತುಂಬಾ ಅವಾಯ್ಡ್ ಮಾಡಬಹುದು ಹೆಲ್ಮೆಟ್ ಅನ್ನು ಒಂದನ್ನ ನಾವು ಬಳಸಿದ್ರೆ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೆ ಜನರಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡ್ತೇನೆ, ಎಲ್ಲರೂ ದಯವಿಟ್ಟು ಹೆಲ್ಮೆಟ್ ಅನ್ನ ಬಳಸಿ. 462 ಸಾವುಗಳು, 462 ಸಾವುಗಳಲ್ಲಿ 462 ಕುಟುಂಬಗಳು. ಅವರು ಎಲ್ಲಿ ತನಕ ಬದುಕಿರ್ತಾರೆ ಅವರು ಅದೇ ಒಂದು ಕಹಿ ನೆನಪಲ್ಲೇ ಅವರ ಜೀವನ ಮಾಡಬೇಕು. ಸುಮಾರು 2500 ವ್ಯಕ್ತಿಗಳು ಅಂತ ಇಟ್ಕೊಳ್ಳಿ. ಒಂದು ಕುಟುಂಬದಲ್ಲಿ 5 ಜನ ಇದ್ರೆ ಅಂದರೆ ಆ ನೋವು ಮತ್ತೆ ಬೇರೆಯವ್ರಿಗೆ ಬರಬಾರ್ದು, ಅವರ ಜೀವವನ್ನು ಉಳಿಸ್ಬೇಕು, ನಾವು ರಕ್ಷಣೆ ಮಾಡ್ಕೋಬಹುದು ಅನ್ನೋದಕ್ಕೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ SP ಮೇಡಮ್ ಅವರು ಚಾಲನೆ ಕೊಟ್ಟಿದ್ದಾರೆ. ಅವರು ಬಂದಾಗಿಂದ ಒಂದಿಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಭಾಳ ನಾನು ನಿರೀಕ್ಷೆ ಮಾಡಿದ ಕೆಲಸ, ನಾನು ಡಿಸ್ಕಷನ್ ಕೂಡ ಮಾಡಿದ್ದೆ 2-3 ಸಾರಿ. ಆ ಕೆಲಸಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಇದು ಬಹಳ ಸಂತೋಷದ ವಿಷಯ. ನಮ್ಮ ಬಳ್ಳಾರಿಯ ಜನ ಅವ್ರಿಗೆ ಅಷ್ಟು ಇಚ್ಛಾಶಕ್ತಿ ಇದೆ ಅಂತ ಅರ್ಥ. ನಮ್ಮ ಅಧಿಕಾರಿಗಳು ಅವ್ರು ಕೆಲಸ ತೋರಿಸಿರೋ ರೀತಿ ಅದು ಏನು ಹೇಳುತ್ತೆ ಅಂದರೆ ಬಳ್ಳಾರಿ ಜನರಿಗೆ ಅಷ್ಟು ಇಚ್ಛಾಶಕ್ತಿ ಇದೆ, ನಮ್ಮ ಸಾರ್ವಜನಿಕರಿಗೆ. ಆದರೆ ಹೊರಗಡೆ ನೋಡೋರಿಗೆ ಮಾತ್ರ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಸೋಫಾರ್, ಈಗ ಬರ್ತಾ ಇದೆ. ಆದ್ದರಿಂದ ನಮಗೆಲ್ಲ ಇಚ್ಛಾಶಕ್ತಿ ಇದೆ, ಇದನ್ನು ತಾವು ನೆರವೇರಿಸಬೇಕು. ಯಾವುದೇ ರೀತಿ ವಿನಾಯಿತಿ ಕೇಳೋಕ್ಕೆ ಬರಬೇಡಿ. ನೀವು ವಿನಾಯಿತಿ ಕೇಳಿದರೆ ನಿಮ್ಮ ಫ್ಯಾಮಿಲಿಯ ರಕ್ಷಣೆಗೆ ನೀವು ನಿಂತಿಲ್ಲ ಅಂತ ಅರ್ಥ, ನಿಮ್ಮ ಫ್ಯಾಮಿಲಿಯ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತ ಅರ್ಥ. ಆದ್ದರಿಂದ ತಮ್ಮ ಸಹಕಾರ ಕೋರಿ. ಬಗ್ಗೆ ಅವೇರ್ನೆಸ್ ಇಲ್ಲಿ ಭಾಳ ಕಡಿಮೆ ಇದೆ ಬಳ್ಳಾರಿಯಲ್ಲಿ. ತಾವು ಈಗಾಗಲೇ DC ಸರ್ ಕೂಡ ಹೇಳಿದ್ರಿ, ಜನರು ಇಲ್ಲಿ ಸ್ವಲ್ಪ ಶೆಕೆ ಜಾಸ್ತಿ ಇರುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ ಅಂತ ಕಾರಣಕ್ಕಾಗಿ ಹೆಲ್ಮೆಟ್ ಬಳಸಲ್ಲ. ನಮಗೆ ಸ್ವಲ್ಪ ಡಿಸ್ಕಂಫರ್ಟ್ ಅನ್ಸ್ಬಹುದು, ಅನುಭವ ಆಗಬಹುದು, ಸ್ವಲ್ಪ ಡಿಸ್ಕಂಫರ್ಟ್, ಸ್ವಲ್ಪ ಶೆಕೆ. ಆದರೂ ನಾವು ನಮ್ಮ ಜೀವನವನ್ನು ಉಳಿಸಬಹುದು. ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿಕೊಂಡು ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದರೆ ಮತ್ತು ಹೆಲ್ಮೆಟ್ ಸೇಫ್ಟಿ ಸಂದರ್ಭದಿಂದ ಮುಂದೆ ನಮ್ಮ ಬೈಕ್ಸ್ ಅವೆಲ್ಲ ನಾವು ನಡೆಸಿದರೆ
ನಮ್ಮೆಲ್ಲರಿಗೆ ಚೆನ್ನಾಗಿರುತ್ತೆ ಮತ್ತು ರೋಡ್ ಸೇಫ್ಟಿ ಆಗುತ್ತೆ. ಬಳ್ಳಾರಿ ಎನಿವೇ ಇಟ್ ಈಸ್ ರ್ಯಾಂಕ್ 1 ಇನ್ ಲಾಟ್ ಆಫ್ ಥಿಂಗ್ಸ್. ಇಟ್ ಶುಡ್ ನಾಟ್ ಬಿ ರ್ಯಾಂಕ್ 1 ಇನ್ ಆಕ್ಸಿಡೆಂಟ್ಸ್. ದಯವಿಟ್ಟು ತಾವು ಎಲ್ಲರೂ ಹೆಲ್ಮೆಟ್ ಬಳಸಿ. ಅಲ್ರಿ, ಏಪ್ರಿಲ್ ಮೇ ಜೂನ್ ಬಿಸಿಲಿರುತ್ತೆ, ಅವನ ಮೇಲೆ ಅವ್ನಿಗೆ ಗೊತ್ತಾಗತ್ತೆ. ಅದೇನಿಲ್ಲ, ಯಮರಾಯನಿಗೆ ಅವು ಯಾವುದು ವ್ಯತ್ಯಾಸ ಇಲ್ಲ. ಏಪ್ರಿಲ್ ಮೇ ಜೂನ್ ಒಂದೇ ಅವನಿಗೆ. ನೀವು ಬಿದ್ರು ಹೆಲ್ಮೆಟ್ ಇಲ್ಲ ಅಂತಂದ್ರೆ, ಹೆಡ್ ಇಂಜುರಿ ಆಯ್ತಂದ್ರೆ ಮುಗಿದೋಯ್ತು. ಹಾಗಾಗಿ ಸ್ನೇಹಿತರೆ, ನಮ್ಮ ವಕೀಲರಿಗೆ ಇದನ್ನೇ ಹೇಳಿನಿ, ಯಾವುದು ಅವನಿಗೇನಿಲ್ಲ, ಯಾವುದು ತಿಂಗಳು ಬಿಸಿಲು ಜಾಸ್ತಿ ಸಂಬಂಧ ಇಲ್ಲ. ಹಾಗಾಗಿ ಹೆಲ್ಮೆಟ್ನ ಕಡ್ಡಾಯವಾಗಿ ಯಾವುದೇ ತಿಂಗಳಲ್ಲಿ ಇಡೀ ವರ್ಷ ನಾವು ಕಂಪಲ್ಸರಿ ವೇರ್ ಮಾಡಬೇಕು. ಇದು ಸೂರ್ಯ ನ್ಯೂಸ್ ಕನ್ನಡ.